ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಿಮ್ಮೆಲ್ರಿಗೂ ಶಿಲ್ಪಾಸ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಡಯಾಬಿಟೀಸ್ ಇರೋರು ಮೆಂತೆ ಕಾಳನ್ನು ಯಾವ ರೀತಿ ಸೇವಿಸಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಫಾಸ್ಟಿಂಗ್ ಶುಗರ್ ಇರುತ್ತಲ್ವ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವ ರೀತಿ ಸೇವಿಸಬೇಕು. ಆಮೇಲೆ ಪಿ ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಇರುತ್ತೆ, ಹೈ ಇರುತ್ತೆ ಕೆಲವೊಬ್ಬರಿಗೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಮೆಂತೆ ಕಾಳನ್ನು ಯಾವ ರೀತಿ ಮತ್ತು ಯಾವಾಗ ಸೇವಿಸಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಿಮಗೆ ನಾನು ಪೋಸ್ಟ್ ಮಾಡೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ. ಹೌದು, ಇವಾಗ ಮೆಂತೆ ಕಾಳನ್ನು ಯಾವ ರೀತಿ ಸೇವಿಸೋದು ಅಂತ ನೋಡೋಣ ಬನ್ನಿ. ಏನು ಮಾಡಬೇಕು ಅಂತಂದರೆ, ಮೆಂತೆ ಕಾಳನ್ನು ರಾತ್ರಿ ಎಲ್ಲ ನೆನೆಸಿಡಬೇಕು. 1 ಸ್ಪೂನ್ ಸಾಕು, 1 ಟೀ ಸ್ಪೂನ್ ಸಾಕು. ರಾತ್ರಿ ನೆನೆಸಿಡಿ. ಅದನ್ನು ಬೆಳಿಗ್ಗೆ ಇವಾಗ ಪಿ ಅಂದರೆ ಊಟ ಆದಮೇಲೆ ಯಾರಿಗೆ ಶುಗರ್ ಹೈ ಇರುತ್ತೆ ಅವರು ಅದನ್ನು ಮೆಂತೆಕಾಳು ನೆನೆಸಿಟ್ಟಿರೋದನ್ನು ನೀರಿನ ಜೊತೆಗೇ ಊಟ ಆದಮೇಲೆ ತಿನ್ನಿ. ಅಂದರೆ ಅದು ಕಂಟ್ರೋಲಿಗೆ ಬರುತ್ತೆ. ಶುಗರು ಬ್ಲಡ್ಡಲ್ಲಿ ಜಾಸ್ತಿ ಆಗೋಕ್ಕೆ ಬಿಡಲ್ಲ. ಅದನ್ನು ನೀವು ಪಿ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋರು, ತಿಂದಾದಮೇಲೆ ಶುಗರ್ ಯಾರಿಗೆ ಜಾಸ್ತಿ ಇರುತ್ತೆ ಅವರು ಊಟ ಆದಮೇಲೆ ತಿನ್ನಿ. ಮೆಂತೆಕಾಳು ನೀರಿನ ಜೊತೆಗೇ ಅಗ್ದು ತಿನ್ನಿ. ಅಷ್ಟೊಂದೇನು ಕಹಿ ಅನಿಸಲ್ಲ, ತಿನ್ಬೋದು ಹಾಗೆ ಬರೀ ಬಾಯಿಲೇ. ಅದನ್ನು ತಿನ್ನಿ. ಇವಾಗ ಫಾಸ್ಟಿಂಗ್ ಅಂದರೆ ಈಗ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಟೆಸ್ಟ್ ಮಾಡಿಸ್ತಾರಲ್ವ ಫಾಸ್ಟಿಂಗ್ ಶುಗರು, ಅದು ಹೈ ಇರೋರು ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲೇ ತಿನ್ಬಿಡಿ. ಅದನ್ನು ಮೆಂತೆಕಾಳು ನೀರಿನ ಜೊತೆಗೇ ಖಾಲಿ ಹೊಟ್ಟೆಯಲ್ಲೇ ಬೆಳಗ್ಗೆನೇ ತಿನ್ಬಿಡಿ. ಅದಕ್ಕೆ ಒಂದೇ ಲಾಜಿಕ್ ಇರೋದು, ಏನಂದರೆ ಫಾಸ್ಟಿಂಗ್ ಕಡಿಮೆ ಮಾಡ್ಕೋಬೇಕಾ, ಹಾಗಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲೇ ತಿನ್ನಿ. ಇವಾಗ ನಿಮಗೆ ಪಿ ಅಂದರೆ ತಿಂದಾದ್ಮೇಲೆ ಕಡಿಮೆ ಮಾಡ್ಕೋಬೇಕಾ, ಅದನ್ನು ತಿಂದಾದಮೇಲೆ ಅದನ್ನು ಇಮಿಡಿಯೇಟು ತಿಂದು ಅದರ ನೀರಿನ ಜೊತೆಗೇ ತಿನ್ಬಿಡಿ. 1 ಟೀ ಸ್ಪೂನ್ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ದಿನಕ್ಕೆ ಈ ಥರ ಮಾಡ್ತಾ ಬನ್ನಿ. ಖಂಡಿತವಾಗಿ ನಿಮ್ಮ HbA1cನೂ ಕಡಿಮೆ ಆಗುತ್ತೆ, ಫಾಸ್ಟಿಂಗು ಪಿನೂ ಕಡಿಮೆ ಆಗುತ್ತೆ. ಇದರಿಂದ ಏನೂ ಸೈಡ್ ಎಫೆಕ್ಟು ಇಲ್ಲ, ಏನೂ ತೊಂದರೆನೂ ಆಗಲ್ಲ. ಆಮೇಲೆ ಸಡನ್ನಾಗಿ ಶುಗರ್ ಲೋ ಆದರೆ ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡೋದು ಬೇಡ. ಆ ಥರ ಆಗೋದೇ ಇಲ್ಲ. ಇದು ಸಡನ್ನಾಗಿ ಶುಗರ್ನೂ ಲೋ ಮಾಡಲ್ಲ. ಇದು ನಿಧಾನಕ್ಕೆ ಒಂಥರ ಕಂಟ್ರೋಲಲ್ಲಿಡುತ್ತೆ. ಇದು ಲೋ ಮಾಡೋದು, ಒಂದೇ ಸರಿ ಹೈ ಮಾಡೋದು ಆ ಥರ ಆಗಲ್ಲ. ಕಂಟ್ರೋಲಲ್ಲಿ ಇಡುತ್ತೆ ಬ್ಲಡ್ ಶುಗರ್ ಲೆವೆಲ್ನ. ಈ ಥರ ಮಾಡಿ ನೀವು, ತುಂಬ ಹೆಲ್ಪ್ ಇದೆ ಇದರಿಂದ. ಆಮೇಲೆ ಇದರಿಂದ ಇನ್ನೂ ಏನೇನು ಉಪಯೋಗ ಇದೆ ಮೆಂತೆ ಕಾಳಿಂದ ಅಂದರೆ, ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಇರುತ್ತೆ. ಈ ಪ್ರೋಟೀನ್ ಫೈಬರ್ ಕಂಪಲ್ಸರಿ ಯಾರ್ಯಾರಿಗೆ ಡಯಾಬಿಟೀಸ್ ಇರುತ್ತೋ ಅವರಿಗೆ ಊಟದಲ್ಲಿ ಕಂಪಲ್ಸರಿ ಪ್ರೋಟೀನ್ ಫೈಬರ್ ಬೇಕು. ಅದು ಆ್ಯಕ್ಚುಲಿ ಪ್ರೋಟೀನ್ ಫೈಬರು ಸರಿಯಾಗಿ ತಿಂದೇ ಇರೋದಕ್ಕೇ ಒಂಥರ ಈ ಡಯಾಬಿಟೀಸ್ ಅನ್ನೋದು ಸೇರ್ಕೊಂಡು ಬಿಟ್ಟಿರುತ್ತೆ. ಗೊತ್ತಿರಲ್ಲ ನಮಗೆ, ದಿನದ ಊಟದಲ್ಲಿ ಹಾಗೆ ಮಾಡ್ತಾ ಇರ್ತೀವಿ. ಅದು ಕಡಿಮೆ ಆದಮೇಲೆ ಒಂಥರ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಇದು ಸಿಸ್ಟಮ್ ಎಲ್ಲನೇ. ಈ ಪ್ರೋಟೀನ್ ಫೈಬರ್ ಇರೋದ್ರಿಂದ ಉಪಯೋಗ ಏನಂದರೆ, ಒಂದು ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ, ಇನ್ನೊಂದು ವೇಟ್ ಲಾಸ್ ಆಗುತ್ತೆ. ಮೇನ್ ವೇಟ್ ಲಾಸ್ ಮಾಡೋರು ಈ ಮೆಂತೆ ಕಾಳನ್ನು ತಿನ್ಬೋದು. ಅವ್ರಿಗೂ ಪ್ರೋಟೀನು ಫೈಬರು ತುಂಬಾ ಬೇಕು. ಆಮೇಲೆ ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನ್ ಆಗಲ್ಲ. ಈ ಯಾರಿಗೆ ಮಲಬದ್ಧತೆ ಪ್ರಾಬ್ಲಮ್ ಇರುತ್ತಲ್ವ ಅವ್ರಿಗೆ ಮೋಷನ್ ಈಸಿಯಾಗಿ ಪಾಸ್ ಆಗುತ್ತೆ. ಆಮೇಲೆ ಕೂದಲಿಗಂತೂ ಕೇಳಲೇಬಾರ್ದು, ಅದಕ್ಕೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ರೂ ಸಾಕಾಗಲ್ಲ. ಕೂದಲಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ ನೀವೆಲ್ಲನೂ ಮೆಂತೆ ಕಾಳಿನ ಎಣ್ಣೆನೇ ಬರ್ತಾ ಇದೆ ಇವಾಗ. ಕೂದಲು ಉದುರೋದು ಯಾರ್ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಮೇಲೆ ಏನೇ ಅಪ್ಲೈ ಮಾಡಿದ್ರೂ ತಲೆಗೆ, ಹೊಟ್ಟೆಯಲ್ಲಿ ಹೋದ್ಮೇಲೆ ಅದು ಒಂಥರ ಒಳಗಡೆಯಿಂದ ಕೆಲಸ ಮಾಡುತ್ತೆ. ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಆಮೇಲೆ ಮುಖದ ಮೇಲೆ ಯಾರ್ಯಾರಿಗೆ ಪಿಂಪಲ್ಸ್ ಇರುತ್ತೋ ಅದೆಲ್ಲನೂ ಹೋಗುತ್ತೆ. ದಿನ 1 ಟೀ ಸ್ಪೂನ್ ಸಾಕು. ಈ ನಮ್ಗೆ ಶುಗರ್ ಇಲ್ಲ, ನಮಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೂ ತಿನ್ಬೋದು, ಏನು ತೊಂದರೆ ಇಲ್ಲ. ಬರೀ ಅವ್ರಿಗೆ ಮಾತ್ರ ಅಂತ ಅಲ್ಲ, ಈ ಹೇರ್ ಫಾಲ್ ಪ್ರಾಬ್ಲಮ್ ಇರುತ್ತೆ, ಸ್ಕಿನ್ ಮೇಲೆ ಪಿಂಪಲ್ಸ್ ಇರುತ್ತೆ, ವೆಯ್ಟ್ ಲಾಸ್ ಮಾಡ್ಕೋಬೇಕನ್ನೋರು ಇರ್ತೀರ, ಆ ಥರ ಇರೋರೆಲ್ಲನೂ ತಿನ್ಬೋದು ಇದನ್ನು. ಏನೂ ತೊಂದರೆ ಇಲ್ಲ. ನಾರ್ಮಲಾಗಿ ನಿಮ್ಗೆ ಪ್ರೋಟೀನ್ ಫೈಬರ್ ಹಂಗೆ ಹೋಗಿಬಿಡುತ್ತೆ ಹೊಟ್ಟೇಲಿ. ತುಂಬ ಹೆಲ್ಪ್ ಆಗುತ್ತೆ ಇದು. ಇದನ್ನು ಮಾಡಿ ಖಂಡಿತ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ನೀವು ಬೇಕಿದ್ದರೆ ನೀವೇ ವಾಪಸ್ ಬಂದು ನನಗೆ ಕಮೆಂಟ್ ಮಾಡ್ತೀರಾ, ನೋಡಿ ನಮ್ಗೆ ಹೆಲ್ಪ್ ಆಗಿದೆ ಅಂತ. ಇದನ್ನು ಟ್ರೈ ಮಾಡಿದ್ದೀನಿ, ನಾನೇ ಟ್ರೈ ಮಾಡಿದ್ದೀನಿ, ತುಂಬ ಜನರು ಟ್ರೈ ಮಾಡಿದ್ದಾರೆ. HbA1cನೂ ಕಡಿಮೆ ಆಗುತ್ತೆ ಇದರಿಂದ, ಹೈ ಇರೋರಿಗೆ. ಖಂಡಿತ ಮಾಡಿ ನೋಡಿ, ನಿಮ್ಗೆ 100% ಸಿಕ್ಕೇ ಸಿಗುತ್ತೆ ರಿಸಲ್ಟು. ನಾನು ಎಲ್ರಿಗೂ ಹೆಲ್ಪ್ ಮಾಡಬೇಕು ಅಂತಲೇ ಇದೆಲ್ಲ ಟಿಪ್ಸ್ ಕೊಡ್ತಾ ಇರೋದು. ನೀವು ಟ್ರೈ ಮಾಡಿ, ಒಂದು ವಾರ ಟ್ರೈ ಮಾಡಿ. ಒಂದು 15 ದಿನ ಅಂದರೆ ಆಲ್ರೆಡಿ ಡಯಾಬಿಟೀಸ್ ಬಂದು ತುಂಬ ದಿನ ವರ್ಷ ಆಗಿರುತ್ತಲ್ವ ಅಂಥವರು ಸ್ವಲ್ಪ 1 ತಿಂಗಳು 2 ತಿಂಗಳು ಮಾಡಿ. ಈ ಪ್ರೀ ಡಯಾಬಿಟಿಕಲ್ಲಿರೋರು 1 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿದ್ರೂ ಬೇಗ ರಿಸಲ್ಟ್ ಸಿಕ್ಬಿಡುತ್ತೆ. ಖಂಡಿತ ಟ್ರೈ ಮಾಡಿ, ನಿಮಗೆಲ್ಲರಿಗೂ ಹೆಲ್ಪ್ ಆಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು.